So 28th question. In the figure, D is parallel to BC. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಡಿ ಏನಾಗಿದೆ ಬಿ ಸಿ ಗೆ ಪ್ಯಾರಲಲ್ ಆಗಿದೆ. ಸೊ ಅದೇ ರೀತಿ ಎ ಡಿ ಲೆಂತ್ ಕೊಟ್ಟಿದ್ದಾರೆ ಏನು 2 ಸೆಂಟಿಮೀಟರ್, ಎ ಕೊಟ್ಟಿದ್ದಾರೆ ಎಷ್ಟು 1 ಸೆಂಟಿಮೀಟರ್, ಬಿ ಡಿ ಅನ್ನ ಕೊಟ್ಟಿದ್ದಾರೆ ಸೊ ಏನು 6 ಸೆಂಟಿಮೀಟರ್. ಸೊ ವಿ ಹ್ಯಾವ್ ಟು ಫೈಂಡ್ ಇ ಸಿ ಅಲ್ವಾ. ನೋಡಿ ಇಲ್ಲಿ ಎ ಡಿ ಲೆಂತ್ ಡಿ ಬಿ ಲೆಂತ್ ಅನ್ನು ಕೊಟ್ಟು ಎ ಇ ಲೆಂತ್ ಅನ್ನು ಕೊಟ್ಟಿದ್ದಾರೆ, ಇ ಸಿ ಲೆಂತ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ ಈಗ ನಾವ್ ಏನ್ ಮಾಡ್ಬೇಕು, ಯೂಸಿಂಗ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಷ್ಟೇ. ಸೊ ಈ ಎರಡು ಲೆಂತ್ ಈ ಮೂರು ಲೆಂತ್ ಅನ್ನು ಕೊಟ್ಟು ಈ ಇ ಸಿ ನ ಫೈಂಡ್ ಔಟ್ ಮಾಡಿದಾಗ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ರೇಷಿಯೋಸ್ ಅನ್ನ ಯೂಸ್ ಮಾಡಬೇಕು. ಸಪೋಸ್ ಎ ಲೆಂತ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೂ ಕೂಡ ಅದನ್ನೇ ಯೂಸ್ ಮಾಡಬೇಕು. ಯಾವಾಗ ಈ ಪ್ಯಾರಲಲ್ ಲೈನ್ಸ್ ಟಿ ಮತ್ತು ಬಿ ಸಿ ಅನ್ನ ಕೊಟ್ಟಿರ್ತಾರೋ ಸೊ ಅದ್ರಲ್ಲಿ ಯಾವ್ದಾದ್ರು ಒಂದು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರಲ್ವಾ. ಸೊ ಆವಾಗ ನೀವೇನ್ ಮಾಡ್ತೀರಾ, ಕೊರೊಲರಿ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅನ್ನ ಬಳಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಇನ್ ದಿಸ್ ಕ್ವಶನ್ ಯೂಸಿಂಗ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, their proportion is the ratios AD divided by DB is equal to AE divided by EC ಆಗುತ್ತೆ. ಸೊ ಇಲ್ಲಿ AD ಎಷ್ಟಿದೆ 2 ಸೆಂಟಿಮೀಟರ್ divided by DB is 6 centimeter is equal to, here AC is 1 and we have to find the length of EC. So here EC is equal to 6 divided by 2 ಆಗುತ್ತೆ. ಸೊ 6 ಇ ಸಿ ಏನಾಗುತ್ತೆ ನ್ಯೂಮರೇಟರ್ ಹೋಗುತ್ತೆ, ಲೆಫ್ಟ್ ಸೈಡ್ ಹೋದಾಗ 6 ಏನಾಗುತ್ತೆ ಡಿನೋಮಿನೇಟರ್ ಇಂದ ರೈಟ್ ಸೈಡ್ ಹೋದಾಗ ನ್ಯೂಮರೇಟರ್ ಬರುತ್ತೆ. ಸೊ 2 ಏನಾಗುತ್ತೆ ಡಿನೋಮಿನೇಟರ್ ಬರುತ್ತೆ ರೈಟ್ ಸೈಡ್ ಹೋದಾಗ. 2 1s are 2, 2 3s are 6 ಆಗುತ್ತೆ. ಸೊ ಇ ಸಿ is equal to 3 centimeter. Therefore the length of EC is 3 centimeter. The required answer is B. Okay, 3 centimeter. ಸೊ ನಾವೇನ್ ಮಾಡಿದ್ವಿ ಇಲ್ಲಿವರೆಗೂ, ಈ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಲ್ಲಿ ಬರುವಂತ ಒಂದು ಟಾಪಿಕ್ ಯಾವುದು, ಟ್ರಯಾಂಗಲ್ಸ್ ಅಲ್ಲಿ ಏನಂತ ತಿಳ್ಕೊಂಡ್ವಿ ನಾವು, MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ನೋಡಿದ್ವಿ ಅಲ್ವಾ. ಸೊ ನಾವೀಗ ಏನ್ ಮಾಡೋಣ, ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಡಿಫ್ರೆಂಟ್ ಆಗಿರೋ 1 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ ಆಯ್ತಾ.